ರಾಜ್ಯದಲ್ಲಿ ಬರ ಕುಡಿಯುವ ನೀರಿನ ಸಮಸ್ಯೆ ಇದೆ. ನಾಳೆ ಸಭೆಯನ್ನ ಕರೆದಿದ್ದಾರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು. ನಾಳೆ ಬೆಳಿಗ್ಗೆ 11 ಗಂಟೆಗೆ ವಿಧಾನಸೌಧದಲ್ಲಿ ಮೀಟಿಂಗ್ ಅನ್ನ ಕರೆಯಲಾಗಿದೆ. ಎಲ್ಲ ಜಿಲ್ಲಾಧಿಕಾರಿಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ಅನ್ನ ಮಾಡಲಿದ್ದಾರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಈ ಸಂದರ್ಭದಲ್ಲಿ ಈ ಸಭೆಯಲ್ಲಿ ಭಾಗಿಯಾಗಲಿರುವ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಜಿಲ್ಲೆಗಳ ಸದ್ಯದ ಪರಿಸ್ಥಿತಿ ಯಾವ ರೀತಿಯಾಗಿದೆ ಇವೆಲ್ಲವನ್ನು ಕೂಡ ಅವಲೋಕನೆ ಮಾಡಲಿದ್ದಾರೆ. ಸಿಎಂ ಹಾಗೆ ಡಿಸಿಎಂ ಪರಿಸ್ಥಿತಿಯನ್ನ ನಿಭಾಯಿಸಲು ಮುಂದೇನು ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಆ ನಿಟ್ಟಿನಲ್ಲಿ ಡಿಸಿಗಳಿಗೆ ಸಿಎಂ ಹಾಗೆ ಡಿಸಿಎಂ ಸೂಚನೆಯನ್ನ ಕೊಡಲಿದ್ದಾರೆ. ನೋಡಿ, ಒಂದ್ ಕಡೆ ಬರದ ಪರಿಸ್ಥಿತಿ, ಕೃಷಿಗಂತೂ ಬಿಡಿ, ಆದ್ರೆ ಕುಡಿಯುವ ನೀರಿನ ಕೂಡ ಸಮಸ್ಯೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಯಾವ ರೀತಿಯಾದಂತಹ ಕ್ರಮಗಳನ್ನ ತೆಗೆದುಕೊಳ್ಬೇಕು, ಸೊ ಅದಕ್ಕೆ ಸಂಬಂಧಪಟ್ಟಂತ ಜಿಲ್ಲಾಧಿಕಾರಿಗಳು ಇರ್ತಾರಲ್ಲ, ಎಲ್ಲ ಜಿಲ್ಲೆಯ ಜಿಲ್ಲಾಧಿಕಾರಿಗಳನ್ನ ಕಾನ್ಫರೆನ್ಸ್ ಮೀಟಿಂಗ್ ನಲ್ಲಿ ತೆಗೆದುಕೊಳ್ತಾರೆ. ವಿಧಾನಸೌಧದಲ್ಲಿ ನಡೆಯುವಂತಹ ಈ ಒಂದು ಸಭೆ, ನಾಳೆ ಈ ಸಭೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಜೊತೆಗೆ ಅವರ ಜೊತೆ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಭಾಗಿಯಾಗಲಿದ್ದಾರೆ. ಜಿಲ್ಲೆಗಳ ಸದ್ಯದ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಸಿಎಂ ಹಾಗೆ ಡಿಸಿಎಂ ಪರಿಸ್ಥಿತಿಯನ್ನ ನಿಭಾಯಿಸಲು ಡಿಸಿಗಳಿಗೆ ಏನು ಸೂಚನೆಯನ್ನ ಕೊಡ್ತಾರೆ ಅನ್ನುವಂಥದ್ದು ಕೂಡ ಬಹಳ ಕುತೂಹಲಕಾರಿಯಾದಂತಹ ವಿಚಾರ. ನೋಡಿ, ಸದ್ಯ ಈಗಾಗಲೇ ಗಮನಿಸ್ತಾ ಇರಬಹುದು, ಕೃಷಿ ಚಟುವಟಿಕೆಗಳಿಗೆ ನೀರಿಲ್ಲ, ಬೆಳೆದಂತ ಬೆಳೆಯೂ ಕೂಡ ಎಲ್ಲ ಒಣಗಿ ಹೋಗ್ತಾ ಇದೆ. ಅಲ್ಲಿ ರಾಜ್ಯದಲ್ಲಿ ಬರ ನೀಗಿಸುವಂತ ನಿಟ್ಟಿನಲ್ಲಿ ಏನ್ ಮಾಡಬೇಕು, ಮುಂದೆ ಯಾವ ರೀತಿಯಾದಂತಹ ಕ್ರಮಗಳನ್ನ ತೆಗೆದುಕೊಳ್ಬೇಕು, ಸದ್ಯ ಯಾವ್ಯಾವ ಡಿಸ್ಟಿಕ್ ಅಲ್ಲಿ ಯಾವ ರೀತಿ ಮಳೆ ಆಗ್ತಾ ಇದೆ, ಕೆಲವೊಂದು ಡಿಸ್ಟಿಕ್ ಅಲ್ಲಿ ಮಳೆ ಇಲ್ಲ ಅಂತ ಸಂದರ್ಭದಲ್ಲಿ ಕೃಷಿ ಅಧಿಕಾರಿಗಳಿಗೆ ಯಾವ ರೀತಿಯಾದಂತಹ ಸೂಚನೆಗಳನ್ನ ಕೊಡಬೇಕಾಗತ್ತೆ. ಈಗ ಮನೆ ಮನೆಗೆ ಕೃಷಿ ಅಧಿಕಾರಿಗಳು ಕೂಡ ಹೋಗಿ ಅಲ್ಲಿ ಕೃಷಿ ಮಾಡುವಂತ ನಿಟ್ಟಿನಲ್ಲಿ ಯಾವ ಭೂಮಿಗೆ ಯಾವ ಮಣ್ಣಿಗೆ ನೀರಿಲ್ಲದೆ, ಇನ್ ಕೇಸ್ ಸ್ಪ್ರಿಂಕ್ಲರ್ ನೀರಾಗಾರು ಸ್ವಲ್ಪ ಮಟ್ಟಿಗಾದ್ರೂ ಏನಾದ್ರೂ ಬೆಳೆ ಬೆಳಿಬಹುದಾ, ಅಥವಾ ನೀರಿಲ್ಲದೆ ಇರುವಂತಹ ಸಂದರ್ಭದಲ್ಲಿ ಮುಂದೆ ಯಾವ ಬೀಜವನ್ನ ಬಿತ್ತನೆ ಮಾಡಿ ಬೆಳೆಯನ್ನ ಬೆಳಿಬಹುದು, ಅಥವಾ ಕಡಿಮೆ ಪ್ರಮಾಣದ ನೀರನ್ನು ಉಪಯೋಗಿಸಿಕೊಂಡು ಯಾವ ರೀತಿ ಕೃಷಿಯನ್ನ ಮಾಡಬಹುದು. ಜೊತೆಗೆ ಕುಡಿಯೋ ನೀರಿನ ಅಭಾವ ಕೂಡ ಕಂಡು ಬರ್ತಾ ಇದೆ ಕೆಲವೊಂದು ಡಿಸ್ಟ್ರಿಕ್ಟ್ಗಳಲ್ಲಿ. ಆ ಸಂದರ್ಭದಲ್ಲಿ ನೀರಿನ ಟ್ಯಾಂಕರ್ ಮೂಲಕ ಅವರಿಗೆ ಏನಾದರೂ ನೀರನ್ನು ಒದಗಿಸುವಂತಹ ಪ್ರಯತ್ನ ಮಾಡಬಹುದಾ, ಹಾಗಾದ್ರೆ ಅಲ್ಲಿ ಎಲ್ಲೆಲ್ಲಿಂದೆಲ್ಲ ಅರೇಂಜ್ಮೆಂಟ್ ಮಾಡಬೇಕು. ಸೊ ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ಸಭೆಯನ್ನ ಕರೆಯಲಿದ್ದಾರೆ. ಸೊ ಈ ಸಭೆಯಲ್ಲಿ ಎಲ್ಲಾ ಡಿಸ್ಟ್ರಿಕ್ಟ್ಗಳ ಡಿಸಿ ಕೂಡ ಹಾಜರಾಗಲಿದ್ದಾರೆ. ನೆಕ್ಸ್ಟ್ ಯಾವ ರೀತಿಯಾದಂತಹ ಸೂಚನೆಗಳನ್ನ ಕೊಡ್ತಾರೆ, ಹಾಗಾದ್ರೆ ಡಿಕೆ ಶಿವಕುಮಾರ್ ಜೊತೆಗೆ ಉಪಮುಖ್ಯಮಂತ್ರಿ ಆದಂತಹ ಪರಮೇಶ್ವರ್ ಅವರು ಬರ ನೀಗಿಸುವಂತ ನಿಟ್ಟಿನಲ್ಲಿ ಏನ್ ಕ್ರಮಗಳನ್ನ ತೆಗೆದುಕೊಳ್ಬೇಕು, ಇದು ನಾಳೆ ಸಿಎಂ ಡಿಕೆ ಶಿವಕುಮಾರ್ ವಿಧಾನಸೌಧದಲ್ಲಿ ಅವರ ನೇತೃತ್ವದಲ್ಲಿ ಮಹತ್ವದ ಸಭೆಯನ್ನ ಕರೆಯಲಾಗಿದೆ. ಈ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್. ಒಂದಿಷ್ಟು ಡಿಸ್ಟ್ರಿಕ್ಟ್ಗಳಲ್ಲಿ ವಿಪರೀತ ಮಳೆ ಆಗ್ಬಿಟ್ಟಿದೆ, ಕೇವಲ ಬರ ಮಾತ್ರ ಅಲ್ಲ, ನೆರೆ ಆಗ್ಬಿಟ್ಟಿದೆ, ಕೊಚ್ಕೊಂಡು ಹೋಗ್ಬಿಟ್ಟಿದೆ. ಇನ್ನೊಂದಿಷ್ಟು ಡಿಸ್ಟ್ರಿಕ್ಟ್ಗಳಲ್ಲಿ ಮಳೆನೇ ಇಲ್ಲ. ಅಂತ ಸಂದರ್ಭದಲ್ಲಿ ಏನ್ ಮಾಡಬೇಕು, ಒಂದು ಕಡೆ ಬಿಜೆಪಿ ನಾಯಕರು ಕೂಡ ಅದನ್ನೇ ಹೇಳ್ತಾ ಇದ್ರು, ಬರ ಅಂತ ಘೋಷಣೆ ಮಾಡಿಬಿಡಿ ಅಂತ. ಇದ್ರ ಜೊತೆಗೆ ಸಿಎಂ ಒಂದು ಪತ್ರವನ್ನ ಸೆಂಟ್ರಲ್ಗೆ ಬರೆದಿದ್ದಾರೆ ಕೇಂದ್ರ ಸರ್ಕಾರಕ್ಕೆ. ನೋಡಿ, ರಾಜ್ಯದಲ್ಲಿ ಭೀಕರ ಬರಗಾಲ, ಅನ್ನದಾತನ ಕಣ್ಣೀರು, ರಾಜ್ಯದ ರೈತರ ಪಾಲಿಗೆ ಮರಣ ಶಾಸನವಾದ ಬರ. ಕಳೆದ 3 ತಿಂಗಳಲ್ಲಿ 31 ಜನ ಅನ್ನದಾತರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ವಿಜಯಪುರ ಜಿಲ್ಲೆಯೊಂದರಲ್ಲೇ 6 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಸಾಲಬಾಧೆ, ಬೆಳೆ ಹಾನಿಯಿಂದ ಅನ್ನದಾತರು ಬಲಿಯಾಗ್ತಿದ್ದಾರೆ. ಹೀಗಾದ್ರೆ ಹೇಗೆ? ರಾಜ್ಯದಲ್ಲಿ ಭೀಕರ ಬರಗಾಲ, ಅನ್ನದಾತರು ಏನ್ ಮಾಡೋದು ಅಂತ ಗೊತ್ತಾಗದೆ, ಇನ್ನೊಂದ್ ಕಡೆ ಸಾಲ, ಬೆಳೆ ಹಾಕಿ ಆಯ್ತು, ಏನ್ ಮಾಡೋಕ್ಕಾಗತ್ತೆ ಅಂತ ಆತ್ಮಹತ್ಯೆಗೆ ಶರಣಾಗ್ತಿದ್ದಾರೆ. ವಿಜಯಪುರ ಜಿಲ್ಲೆಯೊಂದರಲ್ಲೇ 6 ರೈತರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಸಾಲಬಾಧೆ, ಬೆಳೆ ಹಾನಿಯಿಂದ ಅನ್ನದಾತರು ಬಲಿಯಾಗ್ತಿದ್ದಾರೆ. ಈ ಭೀಕರ ಬರಗಾಲಕ್ಕೆ ರೈತರು ಬಲಿಯಾಗ್ತಿದ್ದಾರೆ. ಕಳೆದ 3 ತಿಂಗಳಲ್ಲಿ 31 ಜನ ಅನ್ನದಾತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. 2026 ಏಪ್ರಿಲ್ನಿಂದ ಜೂನ್ ಅಂತ್ಯದವರೆಗೂ 31 ಜನ ಬಲಿಯಾಗಿದ್ದಾರೆ ರೈತರು. ವಿಜಯಪುರ ಜಿಲ್ಲೆಯಲ್ಲಿ 6 ರೈತರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಮೈಸೂರು ಜಿಲ್ಲೆಯಲ್ಲಿ 5 ಅನ್ನದಾತರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಹಾವೇರಿಯಲ್ಲಿ 4, ದಾವಣಗೆರೆಯಲ್ಲಿ 2 ರೈತರು ಬಲಿಯಾಗಿದ್ದಾರೆ. ಚಿಕ್ಕಮಗಳೂರಲ್ಲಿ 3, ಬೆಳಗಾವಿ 2 ಇಲ್ಲಿ ರೈತರು ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಹಾಗಾದ್ರೆ ಈ ಬರಕ್ಕೆ ಎಲ್ಲೆಲ್ಲಿ ಎಷ್ಟು ಬಲಿಯಾಗಿದೆ, 2026 ಏಪ್ರಿಲ್ನಿಂದ ಜೂನ್ ಎಲ್ಲೆಲ್ಲಿ, ಹಾಗಾದ್ರೆ ಯಾವ್ಯಾವ ಡಿಸ್ಟಿಕ್ ಅಲ್ಲಿ ಎಷ್ಟು ಜನ ಬಲಿಯಾದ್ರು ಅಂತ ನೋಡ್ತಾ ಹೋಗ್ಬೇಕಂದ್ರೆ, ಈ ವಿಜಯಪುರ ಜಿಲ್ಲೆ ಒಂದರಲ್ಲೇ 6 ಜನ, ಮೈಸೂರಲ್ಲಿ 5 ಜನ ರೈತರು ಬಲಿಯಾಗಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಹಾವೇರಿಯಲ್ಲಿ 4 ಜನ ರೈತರು, ದಾವಣಗೆರೆಯಲ್ಲಿ 2 ಜನ, ಚಿಕ್ಕಮಗಳೂರಲ್ಲಿ 3 ಜನ, ಬೆಳಗಾವಿಯಲ್ಲಿ 2 ಜನ,